ಬಿಎಂಟಿಸಿಗೆ ಯುವತಿ ಬಲಿಯಾಗಿರುವಂತಹ ಒಂದು ದಾರುಣ ಘಟನೆ ವರದಿಯಾಗ್ತಾ ಇದೆ. ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಇದೆ. ಬಿಎಂಟಿಸಿ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಮೋನಿಕಾ 25 ವರ್ಷದವರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಬರ್ತಾ ಇದೆ. ಉಳ್ಳಾಳ ಉಪನಗರ ಕೆರೆ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಕೆಳಗೆ ಬಿದ್ದ ಮೋನಿಕಾ ಮೇಲೆ ಕಾರು ಹರಿದು ಸಾವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಜ್ಞಾನಭಾರತಿ ಸಂಚಾರಿ ಠಾಣೆಯಲ್ಲಿ ಇದೀಗ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಮೋನಿಕಾ ಮೃತದೇಹವನ್ನ ಆಂಬ್ಯುಲೆನ್ಸ್ನ ಮೂಲಕವಾಗಿ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ. ಸ್ಥಳದಲ್ಲಿ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನವಾಗಿತ್ತು. ಟ್ರಾಫಿಕ್ ಸಮಸ್ಯೆಯೂ ಕೂಡ ಉಂಟಾಯಿತು. ಉಳ್ಳಾಳ ಉಪನಗರ ಕೆರೆಯ ಬಳಿ ಆಗಿರುವಂತಹ ಒಂದು ಘಟನೆ ಇದಾಗಿದೆ. ಕೆಳಗೆ ಬಿದ್ದ ಮೋನಿಕಾ ನಂತರ ಆಕೆಯ ಮೇಲೆ ಕಾರು ಹರಿದು ಹೋಗಿದೆ. ಜ್ಞಾನಭಾರತಿ ಸಂಚಾರಿ ಠಾಣೆಯಲ್ಲಿ ಸಂಬಂಧಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮೋನಿಕಾ ತನ್ನ ಟೂ ವೀಲರ್ ನಲ್ಲಿ ಹೋಗ್ತಾ ಇದ್ರು ಅಂತ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ಗೆ ಬೈಕ್ ಡಿಕ್ಕಿ ಆಗಿದೆ. ಇದು ಯುವತಿನೇ ಡಿಕ್ಕಿ ಹೊಡ್ಕೊಂಡು ಆನಂತರದಲ್ಲಿ ಬಿದ್ದದ್ದ ಅಥವಾ ಬಸ್ ಡಿಕ್ಕಿ ಹೊಡೆದದ್ದ, ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ನಾವು ನಮ್ಮ ಮಾರ್ಗದಲ್ಲೇ ಬರ್ತಾ ಇದ್ವಿ ಸರ್. ನಮ್ಮ ಮಾರ್ಗದಲ್ಲಿ ಬರೋ ಟೈಮ್ದಲ್ಲೇ ಅವರೇ ಅಪೋಸಿಟ್ ನಮ್ಮ ಬಸ್ಸಿಗೆ ಬಂದು ಹೊಡೆದ್ರು. ಹೊಡೆದ ತಕ್ಷಣ ಅವ್ರಿಗೆ ಬ್ಯಾಲೆನ್ಸ್ ಸಿಗೋದಕ್ಕೆ ಆ ಕಡೆ ಹೋಗಿ ಬಿದ್ದರು ಸರ್. ಅವರು ಬಿದ್ದ ತಕ್ಷಣ ಅವ್ರ ಅಪೋಸಿಟ್ ಒಂದು ಕಾರ್ ಬರ್ತಾಯಿತ್ತು. ಅದು ಕಾರ್ ಹತ್ತಿರ ಬಿಡುತ್ತೆ ಸರ್. ಅದು ನಮ್ಮ ಬಸ್ಸಿಂದ ಯಾವುದೂ ತಪ್ಪಿಲ್ಲ ಸರ್. ಅದು ನಮ್ಮ ವೇದೆಲ್ಲ ನಾವು ಇದ್ದೀವಿ. ನಮ್ಮ ಗಾಡಿ ಸ್ಪೀಡು ಇದ್ದಿಲ್ಲ, ಒಂದು ಸ್ಲೋಗೆ ಹೋಗ್ತಾ ಇತ್ತು. ಯಾರು ಸರ್? ಇಲ್ಲ ಸರ್, ನಮ್ಮ ಡ್ರೈವರ್ ಗಾಡಿ ನಾಟಕ ರಿಸೀವ್ ಮಾಡ್ತಾ ಇದ್ದೆ, ಟಿಕೆಟ್ ರಿಸೀವ್ ಮಾಡ್ತಾ ಇದ್ದೆ. ನಮ್ಮ ಡ್ರೈವರ್ ಕೇಳಿದ ಹೆಂಗಾಯಿತು ಅಂತ ಕೇಳಿದಾಗ ಅವರು ಈ ಥರ ಆಯಿತು ಅಂತ ನಮ್ಮ ಡ್ರೈವರ್ಗಳು ಹೇಳಿದರು. ನಾನು ಒಳಗಡೆ ಇದ್ದೆ ಸರ್, ನಾನು ರಿಸೀವ್ ಮಾಡ್ತಾ ಇದ್ದೆ. ಈ ಥರ ಆಯಿತು, ಅವರೇ ಬಂದು ಹೊಡೆದ್ರು. ಬಂದ ತಕ್ಷಣ ಅವಳು ಪಕ್ಕಕ್ಕೆ ಬೆಳೆ ಆ ಕಡೆ ಪಕ್ಕ ರೋಡಲ್ಲಿ ಬಿದ್ದ ತಕ್ಷಣ ಅಪೋಸಿಟ್ ಒಂದು ಕಾರ್ ಬಂದಿದ್ದ, ಕಾರ್ ಹತ್ತಿಡಿತು ಅಂತ ಹೇಳಿದರು ಸರ್. ಆಗ ಆಂಬುಲೆನ್ಸ್ಗೆ ನಾನು ತಾಯಿದ ತಕ್ಷಣ ಆಂಬುಲೆನ್ಸ್ಗೆ ನಾನು ಫೋನ್ ಮಾಡಿದೆ. ಆಮೇಲೆ ಆಂಬುಲೆನ್ಸ್ನವ್ರು ಬಂದರು. ಬಂದ ತಕ್ಷಣ ಅವರು ಚೆಕ್ ಮಾಡಿದ್ರು, ಹೋಗಿದೆ ಅಂತಂದರು. ಮತ್ತೆ ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಪೊಲೀಸ್ನವರು ಆಗ ಸಡನ್ಲಿ ಒಂದು 5 ನಿಮಿಷಲ್ಲೇ ಬಂದ್ಬಿಟ್ರು. ಅವರು 5 ನಿಮಿಷ ಬಂದರು, ಇವರು 5 ನಿಮಿಷಲ್ಲೇ ಬಂದ್ಬಿಟ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಡ್ರೈವರ್ ಹೇಳ್ತಿದ್ದ ಪ್ರಕಾರವಾಗಿ ಬಸ್ ಡ್ರೈವರ್ ಏನು ತಪ್ಪಿಲ್ಲ ಅಂತ, ಆದ್ರೆ ಬಸ್ಗೂ ಕೂಡ ಇಷ್ಟೊಂದೆಲ್ಲ ಡ್ಯಾಮೇಜ್ ಆಗಿದೆ. ಹೇಗಾಯ್ತಂತೆ ಈ ಘಟನೆ? ದಿವ್ಯ, ಬೆಳಿಗ್ಗೆ 9 ಗಂಟೆಯಿಂದ 9:30 ಸುಮಾರಿಗೆ ಉಳ್ಳಾಳ ಉಪನಗರದಿಂದ ಬಸ್ ಪಿಕಪ್ ಮಾಡ್ಕೊಂಡು ಪ್ಯಾಸೆಂಜರ್ಗಳಿಗೆ ಮೆಜೆಸ್ಟಿಕ್ಗೆ ಹೋಗುವಂತ ಸಂದರ್ಭದಲ್ಲಿ ಉಳ್ಳಾಳ ಕೆರೆ ಬಳಿ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ ಆ ಮಹಿಳೆ ಅಂದ್ರೆ ಮೋನಿಕಾ ಎಂಬ 25 ವರ್ಷದ ಮಹಿಳೆ ಟೂ ವೀಲರ್ ಅಲ್ಲಿ ಬರುತ್ತಿರುವಂತ ಸಂದರ್ಭದಲ್ಲಿ ಆ ಒನ್ ವೇ ರೋಡಿಗೆ ಡಬಲ್ ಸೈಡ್ ಓಡಾಟ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಗಾಡಿಯನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿ ಆ ಬಿಎಂಟಿಸಿ ಬಸ್ಗೆ ಟಚ್ ಮಾಡಿರುವಂತ ಪರಿಣಾಮವಾಗಿ ಮೋನಿಕಾ ಬೈಕ್ ಸಮೇತವಾಗಿ ರೈಟ್ ಸೈಡ್ಗೆ ಬಿದ್ದಂತ ಕಾರಣ ಆಪೋಸಿಟ್ ಇಂದ ಬರ್ತಿದ್ದಂತ ಕಾರು ಕೆಳಗಡೆ ಬಿದ್ದಂತ ಮಹಿಳೆಯ ಮೇಲೆ ಹತ್ತಿಸ್ಕೊಂಡು ಹೋದಂತ ಪರಿಣಾಮ ಮಹಿಳೆ ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬಿಎಂಟಿಸಿ ಬಸ್ ಚಾಲಕರು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಈ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಮಹಿಳೆ ಏಕಾಏಕಿಯಾಗಿ ಬಸ್ ಅನ್ನ ಓವರ್ಟೇಕ್ ಮಾಡಿ ಹೋಗ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಆಕೆಯ ಬೈಕ್ ಬಸ್ಗೆ ಡಿಕ್ಕಿ ಆದಂತ ಪರಿಣಾಮ ಆಕೆ ಕೆಳಗಡೆ ಬಿದ್ದು ಘಟನೆ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಬಿಎಂಟಿಸಿ ಬಸ್ ಹಾಗೂ ಘಟನೆಗೆ ಕಾರಣವಾಗಿದ್ದಂತ ಕಾರ್ ಎರಡನ್ನೂ ಕೂಡ ಸೀಸ್ ಮಾಡಿರುವಂತ ಪೊಲೀಸರು ಇಬ್ಬರು ಚಾಲಕರನ್ನ ವಶಕ್ಕೆ ಪಡೆದು ಸದ್ಯ ತನಿಖೆಯನ್ನ ಮಾಡುತ್ತಿರುವಂತದ್ದು. ದಿವ್ಯ, ಅಂದ್ರೆ ಕಾರು ಚಾಲಕ ಕೂಡ ಸಿಕ್ಕಾಕೊಂಡಿದ್ದಾನೆ. ಖಂಡಿತ ಈಗಾಗಲೇ ಘಟನೆಗೆ ಕಾರಣ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಕಾರು ಚಾಲಕ ಹಾಗೂ ಬಿಎಂಟಿಸಿ ಬಸ್ ಚಾಲಕ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ಈಗಾಗಲೇ ಅವರವರ ವರ್ಷನನ್ನು ಹೇಳ್ತಿರೋದ್ರಿಂದ ನಿಜವಾಗಿ ಘಟನೆಗೆ ಏನ್ ಕಾರಣ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವ ಕೆಲಸವನ್ನ ಬೆಂಗಳೂರಿನ ಜ್ಞಾನಭಾರತಿ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ
ಮೋನಿಕಾ ಎಂಬ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಅದು BMTCಯಿಂದನೇ ಆಯ್ತಾ ಅಥವಾ ಕಾರು ಚಾಲಕನ ಒಂದು ಅಜಾಗರೂಕತೆನ ಅಥವಾ ಈಕೆನೇ ಓವರ್ಟೇಕ್ ಮಾಡೋಕ್ಕೋಗಿ ಆಗಿರೋದಾ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟೇ ತನಿಖೆಯನ್ನ ನಡೆಸಬೇಕು. ಆದರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಆಕೆ ಓವರ್ಟೇಕ್ ಮಾಡೋಕೆ ಹೋಗಿದ್ದಾರೆ, ಪರಿಣಾಮ ಡಿಕ್ಕಿ ಆಗಿದೆ, ಸ್ಥಳದಲ್ಲಿ ಬಿದ್ದಿದ್ದಾರೆ. ಕಾರು ಅದೇ ಮಾರ್ಗವಾಗಿ ಬರ್ತಿದ್ರಿಂದ ಅವರ ಮೇಲೆ ಹರಿದಿದೆ ಅನ್ನೋ ಇನ್ಫಾರ್ಮೇಶನ್ ಅಷ್ಟೇ ಸಿಗ್ತಾ ಇದೆ. ತೀವ್ರ ರಕ್ತಸ್ರಾವ ಆಗಿದ್ರಿಂದ ಆಂಬ್ಯುಲೆನ್ಸ್ ಬರೋದ್ರೊಳಗೆಯೇ ಅವರು ಡೆತ್ ಆಗ್ಬಿಟ್ಟಿತ್ತು ಅಂತ ತಿಳಿಸಲಾಗ್ತಿದೆ.